ನಮ್ಮ ಮನೆಯವ್ರಿಗೆ ತಿನ್ನಕ್ಕೆ ಏನ್ ಮಾಡ್ಕೊಟ್ರು ಅದ್ರಲ್ಲೂ ಒಂದೇನಾದ್ರೂ ಹುಡುಕ್ತಾರೆ. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಬಾಕ್ಲಿಗೆ ನೀರ್ ಹಾಕೊಂಡು ಆಚೆ ನೆಲ ಕೂಡ ಒರೆಸ್ತೆ. ಇವಾಗಂತೂ ತುಂಬಾ ತಲೆನೋವ್ತಿದೆಯಲ್ಲ ಅಂತ ಸ್ವಲ್ಪ ತಲೆಗೆ ಎಣ್ಣೆ ಹಾಕೊಡ್ರಿ ಅಂದ್ರೆ ನಮ್ಮ ಮನೆಯವ್ರಿಗೆ ಮೊದ್ಲು ಕೇಳಿದ್ಕೆ ಕೈಯೆಲ್ಲ ಎಣ್ಣೆ ಆಗುತ್ತೆ ಹಚ್ಚಲ್ಲ ಅಂದ್ರು. ನಾನು ಬೇಜಾರ್ ಮಾಡ್ಕೊಂತೀನಿ ಅಂತ ಹಚ್ಕೊಟ್ರು. ನನ್ ತಲೆನೇ ತಬ್ಲ ತರ ಬಾರಿಸ್ತಿದ್ದಾರೆ. ಹಾಗೆ ನನ್ನ ಹುಚ್ಚಿ ತರ ಮಾಡಾಕಿದ್ರು. ಎಣ್ಣೆ ಹಚ್ಚಿಸ್ಕೊಂಡು ಹಾಗೆ ಸ್ವಲ್ಪ ತಿಂಡಿಗೆಲ್ಲ ರೆಡಿ ಮಾಡಿ ಸೋಫಾ ಕ್ಲೀನ್ ಮಾಡೋಣ ಅಂತ ಬಂದೆ. ಡೈಲಿ ನಮ್ಮ ಮನೆಯವರೇ ಕ್ಲೀನ್ ಮಾಡೋರು, ಇವತ್ತೇನಕ್ಕೋ ಕ್ಲೀನ್ ಮಾಡಿರ್ಲಿಲ್ಲ. ಇದೇನ್ ಚೀನಿ ಇಷ್ಟೊಂದು ಸಬ್ಸಿಗೆ ಸೊಪ್ಪು ಹಾಕಿದ್ಯಾ? ಸಾಂಬಾರ್ ಒಳಗೆ ಹಾಕಿದ್ರೆ ತಿನ್ನಲ್ಲಪ್ಪ, ಅದಕ್ಕೆ ರೊಟ್ಟಿ ಒಳಗೆ ಹಾಕಿದ್ರೆ ಅದು ತಿಂತೀಯ ಅಂತ ಹಾಕಿದ್ದೀನಿ. ಆದ್ರೆ ಇಷ್ಟೊಂದು ಹಾಕದಂಗಂತ ಇನ್ನೂ ಹಾಕ್ತಿದ್ದೆ, ಹಿಂಗಂತೀಯ ಅಂತಾನೆ ಸ್ವಲ್ಪ ಹಾಕ್ತಿದ್ದೀನಿ ಅಷ್ಟೇ. ಸ್ವಲ್ಪ ಏನಲ್ಲ, ಸಿಕ್ಕಾಪಟ್ಟೆ ಜಾಸ್ತಿ ಹಾಕಿದ್ಯಾ. ಇನ್ನೂ ಹಾಕ್ಬೋದು, ಎಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ತಿನ್ನು, ಗೊತ್ತಾಗುತ್ತೆ. ತಿಂತೀನಿ, ಆದ್ರೆ ಹಂಗಂಗೆ ಸಿಕ್ಕಿಬಿಟ್ರೆ ಬೆಂದ್ರೆ ಏನು ಸಿಗಲ್ಲ. ನಮ್ಮ ಮನೆಯವ್ರಿಗೆ ಏನಾದ್ರೂ ಒಂದು ತಿಂಡಿ ಮಾಡ್ಕೊಟ್ರೆ ಅದ್ರಲ್ಲೂ ಏನಾದ್ರೂ ಹುಡುಕಿರ್ತಾರೆ. ನಮ್ಮ ಮನೆಯವ್ರಿಗೆ ತಿಂಡಿ ಹಾಕೊಟ್ಟು ನಾನು ತಿಂಡಿ ಹಾಕೊಂಡ್ ತಿಂದೆ. ಪೂಜೆ ಮಾಡ್ಬಿಟ್ಟು ತಿಂಡಿ ತಿನ್ನೋಣ ಅಂದ್ಕೊಂಡೆ, ಬಟ್ ತಲೆನೋವು ಬರುತ್ತೆ ಅಂತ ಬೇಗನೆ ತಿಂದೆ. ಇವತ್ತು ಗುರುವಾರ ಆಗಿರೋದ್ರಿಂದ ವಾರದ ಕೆಲಸ ಮಾಡ್ಕೊಳ್ಳೋಣ ಅಂತ ಹೋದೆ. ಮನೆಯೆಲ್ಲ ಕ್ಲೀನ್ ಮಾಡಿ ನೆಲ ಒರೆಸಿ ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ಕೂಡ ಬಂದೆ. ಪಾಪ ನಮ್ಮ ಮನೆಯವರು ನನಗೆ ತುಂಬಾ ಕೆಲಸ ಆಗುತ್ತೆ ಅಂತ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ದೇವ್ರ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಟ್ಟಿದ್ರು. ನಾನು ಇನ್ ಮಿಕ್ಕಿದ್ದೆಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡೋಣ ಅಂತ ಹೋದೆ. ಹಾಗೆ ಗಿಡದಲ್ಲೂ ಸ್ವಲ್ಪ ಹೂವ ಇದ್ದು ಅದನ್ನು ಕಿತ್ಕೊಂಡ್ ಬಂದಿದ್ದೆ. ಹಾಗೆ ರಾಯರಿಗೆ ಸ್ವಲ್ಪ ಜನ ಗೆಜ್ಜೆ ವಸ್ತ್ರ ಹಾಕಿರ್ತಾರೆ, ಹಾಗೆ ನಾನು ಕೂಡ ಹಾಕಿದ್ದೆ. ಯಾರೋ ಒಬ್ರು ಕಮೆಂಟ್ ಮಾಡಿ ಹೇಳಿದ್ರು ಗೆಜ್ಜೆ ವಸ್ತ್ರ ಹಾಕ್ಬಾರ್ದು ರಾಯರಿಗೆ ಅಂತ. ನಾನ್ ನೋಡ್ದಂಗೆ ತುಂಬಾ ಜನ ಗೆಜ್ಜೆ ವಸ್ತ್ರ ಹಾಕಿರ್ತಾರೆ. ನಿಮ್ಗೆ ಏನಾದ್ರೂ ಕರೆಕ್ಟ್ ಆಗಿ ಗೊತ್ತಿದ್ರೆ ಕಮೆಂಟ್ ಮಾಡಿ. ಪೂಜೆ ಮುಗಿಸಿ ಬಿಸ್ಲಾಗ ಕೂದಲ ಆರಿಸ್ಕೊಂಡು ಟೀ ಕುಡ್ದು ತುಂಬಾ ದಿನ ಆಗಿತ್ತು ಅಂತ ಒಂದ್ ಸ್ಟ್ರಾಂಗ್ ಟೀ ಮಾಡ್ಕೊಂಡ್ ಕುಡ್ದೆ. ಹಾಗೆ ನಮ್ಮ ಮನೆಯವ್ರ ಹತ್ರ ಟೀ ಮಾಡ್ಕೊಂಡ್ ಕುಡ್ದಿಕ್ಕೆ ಚೆನ್ನಾಗಿ ಬೈಸ್ಕೊಂಡಿದ್ದು ಆಯ್ತು. ಸಂಜೆ ಹಾಗೆ ನೀರಿಗೆ ಸ್ವಲ್ಪ ಡೆಟಾಲ್ ಹಾಕೊಂಡು ರೋಸ್ ಗಿಡಕ್ಕೆಲ್ಲ ಹೊಡಿತಿದ್ದೆ. ಚಿಕ್ಕ ಚಿಕ್ಕ ಗ್ರೀನ್ ಹುಳ ಆಗಿತ್ತು, ಮೊಗ್ಗಾಗದೆ ತಡ ಅದ್ರ ಮೇಲೆಲ್ಲ ಕುತ್ಕೊಂತಿದ್ದು. ರೋಸ್ ಗಿಡಕ್ಕೆಲ್ಲ ಡೆಟಾಲ್ ಸ್ಪ್ರೇ ಮಾಡಿ ಈ ದಿನ ಎಂಡ್ ಮಾಡಿದೆ. ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ಮರೀದೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.